ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ನೋಡ್ತಾ ಇದ್ದೀವಿ ನೋಡ್ರಿ, ಇಲ್ಲಿ ಅಚ್ಚೆ ಹಾಕುವುದು ನೋಡ್ರಿ ಯಾವ ಥರ ಹಾಕ್ತಿದ್ದಾರೆ ಅಚ್ಚೆನ. ಆವಾಗಿನ ಕಾಲದಲ್ಲಿ ಹಾಕ್ತಾ ಇದ್ರು ಅಚ್ಚೆ, ಅದೇ ಒಂಥರ ಬೇರೆ. ಇವಾಗಿನ ಕಾಲದಲ್ಲಿ ಹಾಕಿಸ್ತಾರೆ ಅಚ್ಚೆನ, ಅದೇ ಒಂಥರ ಡಿಫ್ರೆಂಟ್ ಈಗೆಲ್ಲ ಹಾಕೋದು. ಅವಾಗೆಲ್ಲ ಹೆಣ್ಮಕ್ಳುಗಳು ಹಾಕ್ಸೋರು ಹಣೆಗೆ, ಕೈಗಳಿಗೆ ಹಾಕ್ಸೋರು. ಯಜಮಾನ್ರು ಎಲ್ಲ ಸಣ್ಣ ಮಕ್ಕಳಿಗೆ ಹಾಕ್ಸೋರು. ಅದು ಭಾಳಷ್ಟು ಏನಲ್ಲ ನೋಡ್ರಿ ಯಾವ ಥರದವು ಹಾಕಿದ್ದಾರೆ, ಎಲ್ಲ ಸ್ಟೈಲಿಶ್. ಎಲ್ಲ ಈಗ ಯಾವ ಥರ ಸ್ಟೈಲಿಶ್ ಆಗಿದೆ ನೋಡ್ರಿ ಎಲ್ಲ. ಅವಾಗಿನ ಕಾಲದಲ್ಲಿ ಇವು ಯಾವುದಿಲ್ಲ, ಹಾಕ್ಸ್ತಾನೂ ಇದ್ದಿಲ್ಲ ಇವೆಲ್ಲ. ಅವಾಗಿನ ಕಾಲದಾಗೆಲ್ಲ ಹಾಕ್ಸ್ತಿದ್ದೇ ಬೇರೆ. ಎಲ್ಲ ಹಣೆಗೆ ಟಿಕ್ಲಿ ಥರ ಹಾಕೋರು. ಅದು ಬಿಟ್ಟರೆ ಯಜಮಾನ್ರು ಹೆಣ್ಮಕ್ಳು ಎಲ್ಲ ಕೈಗಳಿಗೆ ಹಾಕ್ಸೋರು ಅಷ್ಟೇ. ಒಂದು ಮೆಹಂದಿ ಥರ ಹಾಕ್ಸೋರು ಕೈಗಳಿಗೆ ಅಷ್ಟೇ. ಈಗ ಆ ಥರ ಯಾರು ಹಾಕ್ಸೋದೇ ಇಲ್ಲ ಬಿಟ್ರಿ. ಈಗೆಲ್ಲ ಸ್ಟೈಲಿಶ್ ಎಲ್ಲ ಬರೀ. ಈಗಿನ ಕಾಲದಲ್ಲೆಲ್ಲ ಚೇಂಜ್ ಆಗಿಬಿಟ್ಟಿದೆ ಈಗೆಲ್ಲ. ಈಗ ಅಚ್ಚೆ ಹೋಗಿ ಟ್ಯಾಟೋ ಆಗಿಬಿಟ್ಟಿದೆ ಇವೆಲ್ಲ. ಟ್ಯಾಟೋ ಈಗ ಇದು ಒಂದು ಟ್ರೆಂಡ್ ಆಗಿಬಿಟ್ಟದೆ ಈಗೆಲ್ಲ. ಈಗಿಂದು ಸಿಚುವೇಶನ್ನೇ ಬೇರೆ ಥರ ಇದ್ದಾವೆಲ್ಲ. ಈಗ ಒಂಥರ ಟ್ರೆಂಡಿಂಗ್. ಈಗ ಎಲ್ಲರೂ ಡಿಫ್ರೆಂಟಾಗಿ ಹಾಕ್ಸೋಕೆ ಟ್ರೈ ಮಾಡ್ತಾರೆ ಹೊರತು ಯಾರು ಒಂದೇ ಥರ ಹಾಕ್ಸೋಕೆ ಇಷ್ಟಪಡಲ್ಲ ಈಗೆಲ್ಲ. ಎಲ್ಲೋ ಒಬ್ಬೊಬ್ರು, ಕೆಲವೊಬ್ರು ಮಾತ್ರ. ಈಗ ಹಾಕ್ಸೋರು. ಇನ್ನೆಲ್ಲ ಬಿಟ್ರಪ್ಪ ಅಂದ್ರೆ ಎಲ್ಲ ಕೈ ತುಂಬ ಹಾಕ್ಸಿರ್ತಾರೆ. ಒಬ್ಬರು ಎದೆ ಹತ್ರ ಹಾಕ್ಸಿರ್ತಾರೆ, ಒಬ್ಬರು ರಟ್ಟೆ ಹತ್ರ ಹಾಕ್ಸಿರ್ತಾರೆ. ಒಂಥರ ಡಿಫ್ರೆಂಟ್ ಈಗೆಲ್ಲ ಹಾಕ್ಸೋರು ಅಚ್ಚೆನ. ಅವಾಗಿನ ಕಾಲದಲ್ಲಿ ಹಾಕ್ಸಿದ್ದೆ ಬೇರೆ ಥರ ಹಾಕ್ಸೋರೆಲ್ಲ. ಹಂಗೆ ಟ್ರೆಂಡ್ ಚೇಂಜ್ ಆಗಿದೆ ಅಷ್ಟೇ. ಈಗಿನವ್ರದ್ದೇನು ತಪ್ಪಿಲ್ಲ, ಆವಾಗಿನವ್ರದ್ದೇನು ತಪ್ಪಿಲ್ಲ. ಆವಾಗಿನ ಟ್ರೆಂಡೇ ಬೇರೆ ಥರ ಇತ್ತು, ಇವಾಗಿನ ಟ್ರೆಂಡೇ ಬೇರೆ ಥರ ಇದೆ ಅಷ್ಟೆ. ಅದಾದ ಅವ್ರವ್ರಿಗೆ ಬಿಟ್ಟಿದ್ದಷ್ಟೆ. ಪಾಪ ಅವ್ರಿಗೆ ಇಷ್ಟ, ಯಾವುದು ಇಷ್ಟನೋ ಅದು ಹಾಕ್ಸ್ಕೊಳ್ತಾರೆ ಅಷ್ಟೆ. ಅದ್ರ ಬಗ್ಗೆ ಏನು ನಾವು ಮಾತಾಡೋದು ತಪ್ಪದು. ಅವ್ರಿಗೆ ಯಾವ ಥರ ಖುಷಿ ಆಗುತ್ತೋ ಆ ಥರ ಹಾಕ್ಸ್ಕೊತಾರೆ ಅಷ್ಟೆ. ಅದರಲ್ಲೂ ಒಬ್ಬೊಬ್ಬರು ನೋಡೋಕ್ಕೆ ಒಂಥರ ಚೆಂದ ಅದು ಹಾಕ್ಸ್ಕೊಳ್ಳೋದನ್ನ. ಆ ಥರ ಇರ್ತಾವೆ, ಮನ ಮುಟ್ಟೋ ಥರ ಇರ್ತಾವೆ. ಒಂದೊಂದು ಥರ ನೋಡೋಕ್ಕೂ ಒಂಥರ ಚೆಂದ ಅಂತ ಆ ಥರದ ಅಚ್ಚೆನ ಚೆನ್ನಾಗಿ ಹಾಕ್ಸಿರ್ತಾರೆ ಒಂದೊಂದು ಹತ್ರ. ಈಗ ನಾವು ನೋಡ್ಬೇಕಪ್ಪ ಅಂದರೆ ಯಾವುದೋ ಅಷ್ಟು ಲೈಕ್ ಇರಲ್ಲ ಅಷ್ಟು. ಆದರೆ ಎಲ್ಲವೂ ಅದೇ ಥರ ಇರಲ್ಲ. ಬಟ್ ಕೆಲವೊಂದು ಇಷ್ಟ ಆಗ್ತವೆ, ಎಲ್ಲರೂ ನೋಡೋ ಅಂಥವು ಇರ್ತವೆ. ಒಂದೊಂದು ಇಷ್ಟ ಆಗುತ್ತವೆ ಕೆಲವರಿಗೆ. ಆದರೆ ಈಗಿಂದು ಸಿಚುವೇಶನಲ್ಲಿ ಅಷ್ಟು ಜನ ಭಾಳ ಲೈಕ್ ಮಾಡಲ್ಲ ಅಂದ್ಕೊತೀನಿ ನಾನು ಅಚ್ಚೆನ. ಈಗಿನಲ್ಲಿ ಜಾಸ್ತಿ ಅಚ್ಚೆ ಅಂದರೆ ಗೊತ್ತಾಗಲ್ಲ ಎಲ್ಲರಿಗೂ, ಜಾಸ್ತಿ ಟ್ಯಾಟೋ ಅಂದರೆ ಗೊತ್ತಾಗತ್ತೆ. ಈಗ ಆ ಥರ ಚೇಂಜ್ ಆಗಿದಾವೆ ಈಗೆಲ್ಲ. ಹಾಗೆ ಅದೇ ಥರ ಮತ್ತೆ ಎಲ್ಲ ಟ್ರೆಂಡಿಂಗ್ ಚೇಂಜ್ ಆಗ್ತಾ ಹೋಗುತ್ತೆ ಅಂತಾರಲ್ಲ, ಇದಕ್ಕೆ. ಕೆಲವೊಂದ್ಸಲ ಭಾಳ ಒಂದೊಂದು ಥರ ಇಷ್ಟ ಆಗುತ್ತವೆ ಒಂದೊಂದು ಹೆಸರುಗಳು. ನೋಡ್ರಿ, ಈಗ ಗೊತ್ತಾಗತ್ತೆ ಯಾವ್ದು ಹಾಕ್ಸ್ತಾ ಇದಾರೆ ಅಂತ ನೋಡ್ರೆ ಗೊತ್ತಾಗ್ತಾ ಇದೆ ಕೆಲವಷ್ಟು ಜನಗಳಿಗೆ.
ಇದು ಏನಿರ್ಬೋದು ಅಂತಂದಲ್ಲ ಭಾಳಷ್ಟು ಜನಕ್ಕೆ ಗೊತ್ತಾಗ್ತಾ ಇರ್ಬೋದು ವಿಡಿಯೋ ನೋಡೋರಿಗೆ. ಇದು ಭಾಳಷ್ಟು ಎಳೆಯೋದ್ರಲ್ಲಿ ಏನು ಅರ್ಥ ಇಲ್ಲ. ಅದು ಬರೆಯೋದು ನೋಡ್ತಿದ್ದಂಗೆ ಗೊತ್ತಾಗುತ್ತೆ ಅಲ್ಲ, ಒಂದು 2 ಅಕ್ಷರ ಬರೆದ್ಬಿಟ್ಲೆ ಯಾವ್ದಿರ್ಬೋದು ಏನಿರ್ಬೋದು ಇದು ಹೆಸರು ಅನ್ನೋದು. ಈ ಥರ ಹೆಸರು ಹಾಕ್ಸೋರು ಭಾಳ ಕಮ್ಮಿ ಈಗ. ಹಾಗಾಗಿ ಏನೋ ಒಂಥರ ಇಷ್ಟ ಆಯಿತು ಈ ವಿಡಿಯೋ, ಹಾಗಾಗಿ ಹಾಕ್ತಾ ಇದ್ದೀನಿ ನೋಡ್ರಿ ಇಲ್ಲಿ ವಿಡಿಯೋ. ಈಗ ಈ ಥರ ವಿಡಿಯೋಗಳು ನೋಡೋಕ್ಕೆ ಸಿಗಲ್ಲ ಜಾಸ್ತಿ. ಏನೋ ಒಂಥರ ಇಷ್ಟ ಆಯಿತು ವಿಡಿಯೋ, ಹಾಗಾಗಿ ವಿಡಿಯೋ ಮಾಡ್ಕೊತಾ ಇದ್ದೀನಿ ಅಷ್ಟೆ. ಈ ಥರ ಹಾಕ್ಸ್ಕೊಳೋರು ಭಾಳಷ್ಟು ಜನ ಸಿಗಲ್ಲ ಅನಿಸುತ್ತೆ. ಅವಾಗಿಂದ ಇದರಲ್ಲಿ ಕಾಲದಲ್ಲಿ ಸಣ್ಣವರಿದ್ದಾಗ ನಾವು ಈ ಥರ ಹಾಕ್ಸ್ಕೊಳಕ್ಕೆ ಭಾಳಷ್ಟು ಹೆದರ್ತಿದ್ವಿ. ಆದರೆ ಈಗ ಎಷ್ಟೇ ನೋವಾದರೂ ಯಾರು ಬಿಡಲ್ಲ, ಇದಕ್ಕಿಂತ ದೊಡ್ಡ ದೊಡ್ಡವೇ ಹಾಕ್ಸ್ಕೊಂಡಿರ್ತಾರೆ. ಅದು ಎಷ್ಟು ಯಾವ ಥರ ನೋವು ಆಗ್ತಿರುತ್ತೆ ಅನ್ನೋದು ಹಾಕ್ಸ್ಕೊಳ್ಳೋರಿಗೆ ಗೊತ್ತು. ನಾವು ನೋಡ್ತಿರ್ತೀವಿ ಅಷ್ಟೆ, ಅದು ಯಾವ ಥರ ನೋವು ಆಗ್ತಿರುತ್ತೆ ಅನ್ನೋದು ಅವರಿಗೆ ಗೊತ್ತದು. ಆದರೂ ಭಾಳಷ್ಟು ನೋವು ಆಗ್ತಾ ಇರುತ್ತೆ ಅದು ಹಾಕ್ಸೋವಾಗ. ಹಾಕ್ಸ್ಕೊಳೋರಿಗೆ ಗೊತ್ತಿರುತ್ತೆ ನೋವು, ಅದು ಯಾವ ಥರ ನೋವು ಆಗ್ತಿರುತ್ತೆ ಅನ್ನೋದು. ನೋಡಿ ಇಷ್ಟೇ ಗೊತ್ತಾಯ್ತು, ಇಲ್ಲಿ ಸಿಂಪಲ್ ಆಗಿ ಅಮ್ಮ ಅಪ್ಪ ಅಂತ ಹಾಕ್ಸ್ಕೊಂಡಿದ್ದಾರೆ ಅಷ್ಟೆ. ನೋಡಿ ಅದ್ರೊಳಗೆ ಮತ್ತೆ ಇನ್ನೊಂದು ಯಾವುದೋ ಕಲರ್, ಯಾವುದೋ ಒಂದು ರೆಡ್ ಕಲರ್ ಹಾಕ್ತಿದ್ದಾರೆ. ಅದೇನಷ್ಟು ಸರಿಯಲ್ಲ ಅನಿಸುತ್ತೆ ನನಗೆ, ಯಾಕೆ ಅದು ಕಲರ್ ಏನಾದರೂ ಎಫೆಕ್ಟ್ ಆಗ್ಬೋದನ ಅಂತ ಅಷ್ಟೆ. ಯಾಕಂದ್ರೆ ಈ ಥರ ಬೇರೆ ಕಲರ್ ಹಾಕ್ಸಿರೋದು ನಾವು ಎಲ್ಲಿ ನೋಡಿಲ್ಲ, ಇದೇ ಫಸ್ಟ್ ನೋಡ್ತಾರೆ. ಎಲ್ಲ ಬ್ಲ್ಯಾಕ್ ಒಂದೇ ನೋಡಿದ್ದೀವಿ ಅಷ್ಟೇ ನಾವು ಹಾಕ್ಸ್ಕೊಳ್ಳೋದು. ಇದು ಒಂಥರ ಡಿಫ್ರೆಂಟ್ ಅನಿಸಿದ್ದು ರೆಡ್ ಹಾಕಿದ್ದು ನನಗೆ ಅಷ್ಟೇ. ಏನೋ ಒಂಥರ ನೋಡೋಕ್ಕೆ ಒಂದು ಸ್ವಲ್ಪ ಚೆನ್ನಾಗಿ ಅನಿಸಿತು, ಹಾಗಾಗಿ ವಿಡಿಯೋ ಮಾಡ್ಕೊಂಡಷ್ಟೆ. ನನಗೆ ತಿಳಿದಿರೋವಷ್ಟು ನಾನು ಹೇಳಿದ್ದೀನಿ ಫ್ರೆಂಡ್ಸ್. ಏನಾದರೂ ತಪ್ಪಾಗಿದ್ದರೆ ಕ್ಷಮೆ ಇರಲಿ. ಧನ್ಯವಾದಗಳು ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ.